ಒಂದು ಕಡೆ ಮೀಡಿಯಾದವರಿಂದ ಹೊಡ್ತಾ, ಒಂದು ಕಡೆ ಸರ್ಕಾರದಿಂದ ಹೊಡ್ತಾ, ಒಂದು ಕಡೆ ಫೇಕ್ ಫ್ಯಾನ್ಸ್ಗಳಿಂದ ಹೊಡ್ತಾ, ಇನ್ನೊಂದು ಕಡೆ ನಾವು ದೊಡ್ಡ ಸೆಲೆಬ್ರಿಟಿ ಅಂತ ಬಿಲ್ಟಪ್ ತಗೋತಿರೋ ಹೊಸ ಆಗ ಕಾಣಿಸ್ಕೊಳ್ಳೋಂಥ ಸೆಲೆಬ್ರಿಟಿಗಳು ಅವ್ರುಗಳಿಂದ ನಮ್ಮ ಬಾಸ್ ಕೊಡ್ತಾ ನಿಜ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಎಷ್ಟು ನಿಜ ನೀವು ನಂಬಲ್ಲ ಸರ್. ಇಡೀ ದಿನನೇ ಬಾಡಿಗೆ ಹೊಡೆದಿಲ್ಲ, ಊಟ ಮಾಡಿಲ್ಲ ಸರ್. ಅಷ್ಟು ನೋವಾಗ್ತಿದೆ ಅಂದರೆ ನಮ್ಮ ಬಾಸ್ಗೆ. ಸರ್ ಇಷ್ಟು ದಿನ ನಮ್ಮ ಜೊತೆ ಖುಷಿಯಾಗಿದ್ದರು ಸರ್ ನಮ್ಮ ಬಾಸು. ಎಲ್ಲರೂ ಒಂದು ಕಡೆ ಮನೆ ಹತ್ರ ಹೋದಾಗ ಸಿಗೋರು ಸರ್. ಇವತ್ತು ಎಷ್ಟು ನೋವಾಗ್ತಿದೆ ಅಂದರೆ ಅದು ಹೇಳ್ಕೊಳಕ್ಕಾಗ್ತಿಲ್ಲ ಸರ್. ಸರ್ ನಮಗೆ ಏನಿಸ್ತದೆ ಅಂದರೆ ಸರ್ ನಮ್ಮ ಬಾಸ್ ಮೇಲಿರೋ ಅಷ್ಟು ಕೇಸು, ಅದ್ರ ಮೇಲಿರೋ ಮುತುವರ್ಜಿ ಸರ್ಕಾರಕ್ಕೆ ನಮ್ಮ ಸೌಜನ್ಯ ಕೇಸ್ ಮೇಲಿಲ್ಲ. ಎಷ್ಟೋ ಕೇಸ್ಗಳಿದೆ, ಅದ್ರ ಮೇಲೆ ಇಲ್ದಿರೋ ಮುತುವರ್ಜಿ ನಮ್ಮ ಬಾಸ್ ಕೇಸ್ ಮೇಲೆ ತುಂಬ ತೋರಿಸ್ತಾರೆ ಸರ್. ನಿಜವಾಗ್ಲೂ ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಸರ್. ಅದೇ ಮುತುವರ್ಜಿ ಅದೇ ತೊಗೊಂಡೋಗಿ ಹೈಕೋರ್ಟಲ್ಲಿ ಏನು ತೋರಿಸೋರು ಇವತ್ತು ಸುಪ್ರೀಂ ಕೋರ್ಟಲ್ಲಿ, ಅದನ್ನು ಒಂದು ಸೌಜನ್ಯ ಕೇಸ್ನ ಅಟ್ಲೀಸ್ಟ್ ಹೈಕೋರ್ಟ್ ಗಂಟ ತಂದು ಅದರದ್ದು ಸತ್ಯತೆಗಳನ್ನ ತೆಗಿಬೇಕಲ್ವ ಸರ್. ಸರ್ ನಾವು ಇನ್ನೊಂದೇನೆಂದರೆ ಒಂದು ಮೀಡಿಯಾ ಅಂತಂದರೆ ಒಂದು ಗೌರವ ಇದೆ ಸರ್. ಆ ಗೌರವ ಒಂದು ಟೈಮಲ್ಲಿತ್ತು, ತುಂಬ ಅದ್ರ ಮೇಲಾದಂಥ ಗೌರವ, ಅದರದೇ ಆದಂಥ ಪ್ರೀತಿ ವಿಶ್ವಾಸ ಆಯಿತು. ಇವತ್ತು ಅದನ್ನು ಅಷ್ಟೂ ಕೂಡ ಕಳ್ಕೊಬಿಡ್ತು ಸರ್. ಯಾಕಂದರೆ ಸರ್ ಒಬ್ಬ ಮನುಷ್ಯನಿಗೆ ಎಷ್ಟು ಸಾರು ಇವರು ಹೊಡ್ತಾ ಕೊಡ್ತಾರೆ. ಒಂದು ಕಡೆ ಮೀಡಿಯಾದವರಿಂದ ಹೊಡ್ತಾ, ಒಂದು ಕಡೆ ಸರ್ಕಾರದಿಂದ ಹೊಡ್ತಾ, ಒಂದು ಕಡೆ ಫೇಕ್ ಫ್ಯಾನ್ಸ್ಗಳಿಂದ ಹೊಡ್ತಾ, ಇನ್ನೊಂದು ಕಡೆ ನಾವು ದೊಡ್ಡ ಸೆಲೆಬ್ರಿಟಿ ಅಂತ ಬಿಲ್ಟಪ್ ತಗೋತಿರೋ ಹೊಸ ಆಗ ಕಾಣಿಸ್ಕೊಳ್ಳೋಂಥ ಸೆಲೆಬ್ರಿಟಿಗಳು ಅವ್ರುಗಳಿಂದ ನಮ್ಮ ಬಾಸ್ ಕೊಡ್ತಾ. ಸರ್ ಎಷ್ಟು ಜನ ನಮ್ಮ ಬಾಸ್ಗೆ ಅಯ್ಯೋ ಅನ್ನಿಸ್ತಾರೆ. ಅಟ್ಲೀಸ್ಟ್ ಆ ಮನುಷ್ಯ ತಡ್ಕೊಂಡಿದ್ದಾನೆ ಅಂದರೆ ಸರ್ ನಿಜ ತಮಾಷೆ ಅಲ್ಲ ಸರ್. ಇಷ್ಟೊತ್ತಿಗೆ ಬೇರೆಯವರಾಗಿರೋ ಏನೋ ಆಗ್ಬಿಟ್ಟಿದ್ದಾರೆ ಸರ್. ಇವತ್ತು ವಿಷ್ಣು ಅಪ್ಪಾಜಿ ಸರ್ದು ಇವತ್ತು ಅವ್ರ ಸಮಾಧಿನ ತಗೊಳ್ಳಿ, ರಾತ್ರಿ ಹೊಡೆದಾಕರು ಸರ್. ಅದ್ರ ಮೇಲೆ ಯಾರಿಗೂ ಆ ಮನುಷ್ಯನ ಮೇಲೆ ಯಾರಿಗೂ ಪ್ರೀತಿನೇ ಇಲ್ವಾ ಸರ್? ಅದ್ರ ಮೇಲೆ ಯಾರಿಗೂ ಮುತರ್ಜಿಲ್ವಾ? ಸರ್ಕಾರ ಕೂಡ ಅದನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಸರ್. ತುಂಬ ನೋವಾಗುತ್ತೆ ಸರ್. ಅದನ್ನೇನಾದರೂ ಮಾಡಿ ವಾಪಸ್ ಮತ್ತೆ ಸಮಾಧಿಯಲ್ಲಿ ಬರೋ ಥರ ಮಾಡಿಕೊಟ್ರೆ ಸರ್ ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಅಭಿಮಾನಿ ಕೂಡ ಸರ್ಕಾರಕ್ಕೆ ಕೈ ಮುಗಿತಾನೆ ಸರ್. ಇವತ್ತು ಸರ್ ಆ ಜಾಗದ ಏನು ಬೆಲೆ ಇದೆ ಸರ್. ಒಬ್ಬೊಬ್ಬ ಅಭಿಮಾನಿನೂ ಕೂಡ 100 ರೂಪಾಯಿ ದುಡ್ಡು ಹಾಕ್ಬಿಡ್ಬೇಕಾರೆ ಆ ಜಾಗನ 10 ಎಕರೆ ಖರೀದಿ ಮಾಡೋಷ್ಟು ಶಕ್ತಿ ಇದೆ ಸರ್. ಬಟ್ ಅದನ್ನು ಮಾಡ್ಕೊಡ್ತಾರಾ? ಅದನ್ನು ಕೂಡ ಯಾರೂ ಮಾಡ್ಕೊಡ್ತಿಲ್ಲ ಸರ್. ಯಾರು ಸರ್ ಇದೆಲ್ಲ ಇಷ್ಟೊಂದು ಇದು ಮಾಡ್ತಾರೆ ಸರ್? ಆ ಮನುಷ್ಯನಿಗೂ ಬದುಕಿದ್ದಾಗಲೂ ನೆಮ್ಮದಿ ಇಲ್ಲ, ಸತ್ ಮೇಲೂ ನೆಮ್ಮದಿ ಇಲ್ಲ. ಅದೇ ರೀತಿ ಇವತ್ತು ನಮ್ಮ ಬಾಸು ಸುಮ್ಮನಿದ್ರೂ ಬಿಡ್ತಾಯಿಲ್ಲ, ಏನಾದ್ರು ಮಾತಾಡಿದ್ರು ನೀವು ಬಿಡಲ್ಲ. ಎಷ್ಟು ಜನನೂ ಸೇರ್ಕೊಂಡು ಒಬ್ಬರ ಮೇಲೆ ಬೀಳ್ತಿರಲ್ಲ. ನಿಮಗೆ ಇಷ್ಟು ಜನ ನೀವು ಪ್ರಶ್ನೆ ಹಾಕ್ಕೊಳ್ಳಿ, ನಿಮಗೆ ಸರಿ ಅನಿಸುತ್ತಾ? ನೀವು ಮಾಡ್ತಿರೋದು ಧರ್ಮನ? ನೀವು ವೃತ್ತಿಪರ ನೀವು ಕೆಲಸ ಮಾಡ್ತಿದ್ದೀರಾ? ನೀವು ಯಾರೇ ಆಗಿರ್ಬೋದು, ವೃತ್ತಿಪರವಾಗಿ ಇದ್ದೀರಾ? ನೀವು ವೈಯಕ್ತಿಕವಾಗಿ ತಗೊಂಡು ಟಾರ್ಗೆಟ್ ಮಾಡಿ ಒಬ್ಬ ಮನುಷ್ಯನ ಬೀಳಿಸ್ತಿದ್ದೀರಾ. ನಿಮ್ಮನೆ ಇದೇ ಥರ ಕಷ್ಟ ಬಂದರೆ ನೀವು ಇದೇ ಕೆಲಸ ಮಾಡ್ತೀರಾ ಅಲ್ವಾ ಸರ್? ಸ್ವಲ್ಪ ನಿಮಗೂ ಮನುಷ್ಯತ್ವ ಮಾನವೀಯತೆ ಇರಲಿ. ಎಲ್ಲ ನಮ್ಮ ಬಾಸ್ ಮೇಲೆ ತೋರಿಸೋ ಪ್ರೀತಿನ ಬೇರೆ ಕೇಸ್ ಮೇಲೂ ತೋರಿಸಿ, ಬೇರೆಯವ್ರ ಮೇಲೆ ಇಡಿ. ಬೇರೆ ತುಂಬ ಇದೆ ವಿಚಾರಗಳು ಪ್ರಪಂಚದಲ್ಲಿ, ತುಂಬ ಇದೆ. ಅದನ್ನು ತೋರಿಸಿ, ಅದನ್ನು ಬಿಟ್ಬಿಟ್ಟು ಬರೀ ಇವರೊಬ್ಬರನ್ನೇ ಟಾರ್ಗೆಟ್ ಮಾಡಿ ಇವರೊಬ್ಬರನ್ನ ಮುಗಿಸ್ಬೇಕು ಅನ್ನೋದಲ್ಲ. ಸ್ವಲ್ಪ ಮನುಷ್ಯತ್ವ ಮಾನವೀಯತೆ ಇಟ್ಕೊಳ್ರಿ, ಯಾರೇ ಆಗಿರ್ಬೋದು. ನಮ್ಮ ಬಾಸ್ ಬಗ್ಗೆ ಕೆಡ್ದಾಗ ಮಾತಾಡ್ತೀನಿ, ಕೆಡ್ದಾಗೆ ವೀಡಿಯೋ ಮಾಡ್ತೀನಿ, ಕೆಡ್ದಾಗ ಏನೋ ಮಾಡ್ತೀನಿ, ಫಸ್ಟ್ ಅದನ್ನು ಬಿಡಿ. ಮಾನವೀಯತೆ ಅನ್ನೋದು ಮನುಷ್ಯ. ಈಗ ನಾವು ಕರ್ನಾಟಕದವರು, ಅದರಲ್ಲೂ ಅಲ್ವಾ ಸರ್, ಭಾರತೀಯರು ಕರ್ನಾಟಕದವರು ಯಾರಾದ್ರು ನೀರು ಕೇಳಿದ್ರೆ ಪಾನ್ಕ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಈ ಪಾನ್ಕ ಬೇಡ. ನೀವು ನಮ್ಮ ಬಾಸ್ನ ಅವ್ರ ಪಾಡಿಗೆ ಇರೋ ಬಿಟ್ಬಿಡಿ. ಅದನ್ನು ಬಿಟ್ಬಿಟ್ಟು ನೀವು ಮುಳ್ತೊಂಡು ಚುಚ್ಚಾಕೋಬಿಡಿ. ನೊಂದಿರೋ ಮನುಷ್ಯನ ಎಷ್ಟು ಸರ್ ನೀವು ಎಷ್ಟು ನೋಯಿಸ್ತೀರಾ? ಫಸ್ಟೇ ನೊಂದು ಕೂತಿದ್ದಾರೆ ಅಂಥದ್ರಲ್ಲೂ ಇನ್ನೂ ನೀವು ಬಂದು ಚುಚ್ಚಿ ನೋಡ್ತಿರಲ್ಲ. ನೀವೆಲ್ಲ ಕನ್ನಡದವ್ರ? ನೀವು ಅಲ್ಲಿ ನಿಮ್ಮ ಮಾನವೀಯತೆ ಇದೆಯಾ? ಮನುಷ್ಯತ್ವ ಇದೆಯಾ? ಅಲ್ವಾ ಸರ್? ನಮ್ಮ ಕನ್ನಡದವ್ರಿಗೆ ಪ್ರೀತಿ ಅಂದರೆ ಜಾಸ್ತಿ ಇರುತ್ತೆ. ಆ ಪ್ರೀತಿನೇ ನೀವು ಮರೆತು ಮಾಡ್ತಿದ್ರಲ್ಲ ಕೆಲಸಗಳ್ನ. ಫಸ್ಟು ಜವಾಬ್ದಾರಿಯುತವಾಗಿ ನಿಮ್ಮ ಕೆಲಸಗಳ್ನ ನೀವು ಮಾಡಿ ಸರ್. ಒಬ್ಬರನ್ನ ಟಾರ್ಗೆಟ್ ಮಾಡೋದು ಬಿಡಿ ಜೀವನದಲ್ಲಿ. ಈಗ ನಿಮ್ಮದು ರಿಯಾಕ್ಷನ್ ಹೇಗಿತ್ತು ಅಂದರೆ, ಈಗ ಬಂತು ಬೇಲ್ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಸಡನ್ನಾಗಿ ನಿಮ್ಗೆ ಕೇಳಿದ ತಕ್ಷಣ ಏನಾಯ್ತು ಸರ್? ನಿಜ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಎಷ್ಟು ನಿಜ ನೀವು ನಂಬಲ್ಲ ಸರ್. ಇಡೀ ದಿನನೇ ಬಾಡಿಗೆ ಹೊಡೆದಿಲ್ಲ, ಊಟ ಮಾಡಿಲ್ಲ ಸರ್. ಅಷ್ಟು ನೋವಾಗ್ತಿದೆ ಅಂದರೆ ನಮ್ಮ ಬಾಸ್ಗೆ. ಸರ್ ಇಷ್ಟು ದಿನ ನಮ್ಮ ಜೊತೆ ಖುಷಿಯಾಗಿದ್ದರು ಸರ್ ನಮ್ಮ ಬಾಸು. ಎಲ್ಲರೂ ಒಂದು ಕಡೆ ಮನೆ ಹತ್ರ ಹೋದಾಗ ಸಿಗೋರು ಸರ್. ಇವತ್ತು ಎಷ್ಟು ನೋವಾಗ್ತಿದೆ ಅಂದರೆ ಅದು ಹೇಳ್ಕೊಳಕ್ಕಾಗ್ತಿಲ್ಲ ಸರ್. ಸರ್ ಒಂದು ಅಣ್ಣ ತಮ್ಮ ದೂರ ಆದರೆ ಎಷ್ಟು ನೋವು ಪಡ್ತಾನೆ, ಅಷ್ಟು ನೋವಾಗ್ತಿದೆ ಸರ್ ಇವತ್ತು ನಮ್ಮ ಬಾಸ್ ಇಲ್ದಿರೋದಕ್ಕೆ. ಇವತ್ತು ಸ್ವತಂತ್ರ ದಿನಾಚರಣೆ ದಿನ, ಇವತ್ತು ಅವರಿಲ್ಲ ನಮ್ಮ ಜೊತೆಯಲ್ಲಿ. ಎಷ್ಟು ನೋವಾಗ್ತಿದೆ. ಆ ಸ್ವತಂತ್ರ ಬಂದಿದೆಯಾ ಅಂತ ನಾವು ಖುಷಿ ಪಡಬೇಕಾ? ನಮ್ಮ ಬಾಸ್ ನಮ್ಮ ಜೊತೆಲಿಲ್ಲ ಅಂತ ನೋವು ಪಡ್ಬೇಕಾ? ನೀವೇ ಹೇಳಿ ಸರ್. ಈಗ ನಿಮಗೂ ನೋವಿರ್ತದಲ್ಲ ಸರ್, ಆ ನೋವನ್ನ ನೀವು ಹೆಂಗೆ ತಡ್ಕೊತೀರಿ ಹೇಳಿ? ಅದಕ್ಕಿಂತ 10 ಪಟ್ಟು ನಮ್ಮ ಅಭಿಮಾನಿಗಳಿಗೆ ನೋವಾಗ್ತಿದೆ ಸರ್. ಹೇಳ್ಕೊಂಡ್ರೆ ಅದನ್ನೂ ಕೂಡ ನಾನಾ ರೀತಿ ಬೇರೆ ಥರ ಬಿಂಬಿಸ್ತೀರಾ ಸರ್ ಜನ. ಏನು ಸರ್ ಮಾಡೋಣ? ಎಲ್ಲೋ ಬದುಕಬೇಕು ಹೇಳಿ? ನಮ್ಮ ಬಾಸ್ ಆಗಲಿ ಈಗ ಅಭಿಮಾನಿಗಳಾಗಲಿ ಹೆಂಗೆ ಬದುಕಬೇಕು ಹೇಳಿ? ನೀವೇ ಹೇಳಿ. ಎಲ್ಲಾದರೂ ಒಂದು ಕಡೆ ಅವ್ರ ಪಾಡಿಗೆ ಬಿಟ್ಬಿಡ್ತಾರಾ? ಇಲ್ಲ ನಮ್ಮನ್ನಾಗಲಿ ಬಿಡ್ತೀರಾ? ಏನು ಮಾಡಿದ್ರೂ ಒಂದು ತಪ್ಪು ಹುಡುಕ್ತೀರಾ, ತಪ್ಪು ಹುಡುಕೋದು ಬಿಟ್ಟು ಬೇರೆ ಏನು ನಿಮ್ಗೆ ಕಾಣಲ್ವಾ? ಬಿಡಿ ಸರ್, ಸಾಕು. ಇಷ್ಟು ದಿನ ನೀವು ಮಾಡಿದ್ದು ಪ್ರತಿಯೊಬ್ಬರು ನಮ್ಮ ಬಾಸ್ ಮೇಲೆ ಸವಾರಿ ಬಿಟ್ಬಿಡಿ ಸಾಕು. ಮಾನವೀಯತೆಯಿಂದ ನಿಮ್ಮ ಕೆಲಸನ ಮಾಡಿ. ನಿಮ್ಮದೇ ಆದಂಥ ತುಂಬ ಜವಾಬ್ದಾರಿ ಕೆಲಸಗಳೈತೆ, ಅದನ್ನು ನೀವು ಮಾಡಿ ಅಲ್ವಾ ಸರ್?
ಕೆಲವರು ಹೇಳೋದು ಏನಂದ್ರೆ ಕೊಲೆ ಆಗಿರೋದು ನಿಜ ಅಲ್ವಾ ಅಂತ, ಅದು ಕ್ರೂರವಾಗಿ. ಗುರು ನಿಮ್ಗೊಂದು ಮಾತು ಕೇಳ್ತೀನಿ ನಾನು. ಈಗ ಕ್ರೂರವಾಗಿ ಕೊಲೆ ಅಂತಾರೆ, ಮಚ್ಚ ತಗೊಂಡು ಪೀಸ್ ಮಾಡಿ ಬಿಸಾಕಿಲ್ಲ ಇಲ್ಲೂ, ಇಲ್ಲ ಆಸಿಡ್ ಹಾಕಿ ಇದು ಮಾಡಿಲ್ಲ ಸರ್. ಆಗಬಾರ್ದಿತ್ತು. ಈಗ ಕರೆದು ಬುದ್ಧಿ ಹೇಳೋ ಜಾಗದಲ್ಲಿ ತಲಾ ಒಂದೊಂದು ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು ಸರ್, ತಪ್ಪಾಗಿದೆ, ಅದನ್ನು ಯಾರೂ ಕೂಡ ಸಮರ್ಥನೆ ಮಾಡ್ಕೊತಿಲ್ಲ, ಆಗಿದೆ ತಪ್ಪು ಹಂಗೆ ಅಂದ್ಬಿಟ್ಟು ಇವಾಗ ಕೊಲೆ ಆಗಿದೆ ಅಲ್ವಾ ಸರ್, ಕೊಲೆ ಆಗಿರೋದು ಸತ್ಯ. ಆದರೆ ಇವ್ರು ಇದ್ದಾರೋ ಇಲ್ವೋ ಅದು ಕೋರ್ಟಲ್ಲಿ ಅನ್ನೋದೊಂದು ತನಿಖೆ ನಡೀತಿದೆ, ಅದರದ್ದೇ ಆದಂಥ ನಿಯಮ ಇದೆ, ಅದು ಕೋರ್ಟಲ್ಲಿ ನಡೀತಿದೆ. ಅದನ್ನು ಬಿಟ್ಬಿಟ್ಟು ದಾರಿಲಿ ಹೋಗೋರೆಲ್ಲ ಜಡ್ಜ್ಮೆಂಟ್ ಕಾಪಿ ಕೊಡ್ತಾರೆ. ಕೋರ್ಟಲ್ಲಿ ಬರೋಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಅವಾಗವಾಗ ಕಾಣಿಸ್ಕೊಳ್ಳೋ ಸೆಲೆಬ್ರಿಟಿಗಳು ಅದ್ರನ್ನ ಪೋಸ್ಟ್ ಹಾಕ್ಬಿಟ್ಟು ಸೆಲೆಬ್ರಿಟಿ ಅವರು ಬಂದು ಇವರೇ ಕಾನೂನನ್ನ ತೋರಿಸ್ತಾರೆ. ಯಾಕೆ ಕಾನೂನು ಇರೋದೇನಕ್ಕೆ? ಕಾನೂನು ಮೇಲೆ ಗೌರವ ಇದೆ ಸರ್ ನಮಗೂ ಕೂಡ, ಅದರದ್ದು ತನಿಖೆ ನಡೀತಿದೆ. ಹಂಗಿದ್ದಾಗ ಬೇರೆಯವರು ಸುಮ್ಮನಿರಬೇಕು. ಅದು ಬರೋ ಮುಂಚೆ ಇವ್ರುಗಳೇ ಅದನ್ನು ಹೈಲೈಟ್ ಮಾಡಿ ತೋರಿಸ್ಬಿಟ್ಟು ಇವರಿಗೆ ಶಿಕ್ಷೆ ಆಗಬೇಕು, ಹಿಂಗಾಗಬೇಕು ಸರ್. ತಪ್ಪಾಗಿದೆ, ತಪ್ಪು ಮಾಡಿದ್ರೆ ಮನುಷ್ಯ ಯಾರೂ ಇಲ್ಲ ಸರ್. ಅದಕ್ಕೆ ಸರ್ ಮನುಷ್ಯ ಅನ್ನೋದು. ಈಗ ಮನುಷ್ಯ ಮಾಡಿದ್ರೆ ತಪ್ಪು ಮರ ಮಾಡಲ್ಲ ಅಲ್ವಾ ಸರ್. ಎಂಥವರು ಕೂಡ ತಪ್ಪು ಮಾಡೇ ಮಾಡ್ತಾರೆ. ನೀವು ಒಂಥರ ಮಾಡಿದಾರ, ನಾವು ಒಂಥರ ಇರ್ತೀವಿ, ಒಬ್ಬೊಬ್ರು ಒಂದೊಂಥರ ತಪ್ಪು ಇದ್ದೇ ಇರ್ತದೆ. ಹಂಗೆ ಅಂದ್ಬಿಟ್ಟು ಅದನ್ನೇ ದೊಡ್ಡದಾಗಲ್ಲ ಸರ್. ತಪ್ಪು ಮಾಡಿದವ್ರು ಯಾರು ಇಲ್ವಾ? ತುಂಬ ಜನ ಇದ್ದಾರೆ ತಪ್ಪು ಮಾಡಿರೋರನ್ನ. ಫಸ್ಟ್ ಅವ್ರನ್ನೂ ನೋಡಿ ಸರ್, ಇವ್ರನ್ನ ಬಿಟ್ಬಿಡಿ ಖಂಡಿತ ಸರ್. ಯಾಕಂದರೆ ಈಗ ಯೋಚನೆ ಮಾಡಿ ಸರ್, ಇಷ್ಟು ಜನ ಒಬ್ಬರ ಮೇಲೆ ಮುಗಿದು ಬೀಳ್ಬೇಕಾ ಸರ್? ಅವಶ್ಯಕತೆ ಇದೆಯಾ ಸರ್? ಇಷ್ಟು ಜನ ಒಬ್ಬರ ಮೇಲೆ ಮುಗಿದು ಬೀಳ್ಬೇಕಂತ ಅದೇನಿದೆ? ಈಗ ಬೇಲ್ ಮೇಲೆ ಈಚೆ ಬಂದಿದ್ರು, ಅವ್ರದ್ದೇ ಅವ್ರ ಕೆಲಸ ಆಯಿತು, ಅವ್ರ ಟ್ರೀಟ್ಮೆಂಟ್ ತೊಗೊಂಡು ಅವ್ರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಬೈದಲ್ಲಿ ಪ್ರತಿಯೊಂದು ಕೂಡ ಆ ಟೈಮ್ಗೆ ಏನು ಬೇಕು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಅವರು ಲೈಫ್ನ ಹೆಂಗೆ ಇದು ಮಾಡೋಕ್ಕೂ, ಅವ್ರ ಹೆಲ್ತ್ ಯಾವ ಥರ ಕಾಪಾಡಬೇಕು ಅದನ್ನು ನೋಡ್ಕೊಂಡು ಅವರು ಮೂವಿ ಮಾಡ್ತಿದ್ದಾರೆ. ಅದು ಕೂಡ ತಪ್ಪು ಅಂತ ಅಂದ್ಬಿಟ್ಟು ಹೆಲ್ತ್ ಇಶ್ಯೂ ತಗೊಂಡು ಇದು ಮಾಡಿದ್ರು ಸರ್. ಆಮೇಲೆ ಸಿಗರೇಟ್ ಸೇದಿದ್ದಕ್ಕೆ ಒಂದು ತುಂಬ ದೊಡ್ಡ ಇದು ಮಾಡಿದ್ರು ಸರ್. ಯಾರು ಸೇದಲ್ಲ ಸರ್, ಇವತ್ತಿನವರೆಗೂ ಜೈಲಲ್ಲಿ ತುಂಬ ಜನ ಎಲ್ಲ ಮಾಡಿದ್ದಾರೆ ಸರ್. ಇವರು ಒಬ್ಬರೇ ತಪ್ಪು ಮಾಡಿದಾರಾ? ಅದು ಸರ್, ಅದು ಇನ್ನೊಂದೇನೆಂದರೆ ಸರ್, ಅದು ಸರ್ಕಾರನೇ ಇದೆ ಸರ್, ಇದು ಮಾಡ್ತಾರೆ ಸರ್. ಸೇದೋದಕ್ಕೆ ಒಂದು ಪರ್ಮಿಷನ್ ಅನ್ನೋದು ಇರುತ್ತೆ ಸರ್. ಎಂಥವ್ರಿಗೂ ಒಂದು ಹ್ಯಾಬಿಟ್ ಅನ್ನೋದು ಇದ್ದಾಗ ಅದಕ್ಕೆ ಅವ್ರಿಗೆ ಇಲ್ಲಾಂದರೆ ಸರ್, ಅದು ಕೊಟ್ಟಿಲ್ಲ ಅಂದರೆ ಸರ್ ಕೆಲವರು ತುಂಬ ಇದಾಗ್ಬಿಡ್ತಾರೆ ಸರ್. ಅಲ್ಲಿ ತುಂಬ ಜನ ಈಗ ಪೊಲೀಸರು ಇಂಟರ್ವ್ಯೂಗಳಲ್ಲಿ ಹೇಳ್ತಾರಲ್ಲ ಸರ್, ಅದು ನಾವು ನೋಡಿ ತಿಳ್ಕೊಂಡಿದ್ದೀವಿ ಸರ್. ಅವ್ರಿಗೆ ಊಟ ಹೆಂಗೆ ಊಟ ಕೊಡ್ತಾರೆ ಆ ಥರ ಅವ್ರಿಗೆ ಏನೇನು ಬೇಕೋ ಇದು ಕೊಟ್ಟರೆ ಅವರು ಕಾಮ ಕೂಲಾಗಿರ್ತಾರೆ, ಹೇಳಿದ ಮಾತು ಕೇಳ್ತಾರೆ. ಇಲ್ಲಾಂದರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಪರ್ಮಿಷನ್ ಇದೆ ಸರ್. ಬಟ್ ಅದನ್ನು ಇವರು ತಪ್ಪು ಅಂತ ಬಿಂಬಿಸ್ತಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಂದಲೇ ಇಷ್ಟು ಸಂಕಷ್ಟ ಆಯ್ತಾ? ಯಾಕೆಂದರೆ ಅಭಿಮಾನಿಗಳು ಕೆಲವೊಂದು ಕಡೆ ಬ್ಯಾಡ್ ಕಮೆಂಟ್ ಮಾಡಿದ್ದು ಸುದ್ದಿ ಆಯಿತು. ಸೊ ಈ ಥರದ್ದೆಲ್ಲ ಬ್ಯಾಡ್ ಇನ್ಸಿಡೆಂಟ್ ಆಗಿ ಎಲ್ಲೋ ಒಂದು ಕಡೆ ಅದು ಇವರಿಗೆ ಮುಳುವಾಯ್ತಾ ಸರ್? ನೀವು ನೋಡಿದ್ರಾ ಸರ್, ಅಭಿಮಾನಿಗಳೇ ಮಾಡಿರೋದಂತ ನೀವು ನೋಡ್ತೀರಾ ನೀವು? ಇಲ್ಲ ನಿಮಗೆ ಗೊತ್ತಾ? ಈಗ ನಾನು ಬೇರೆ ಅಕೌಂಟ್ ಫೇಕ್ ಅಕೌಂಟ್ ಮಾಡ್ಬಿಟ್ಟು ನಾನು ಬೇರೆ ಫ್ಯಾನ್ ಅಂತ ಅಕೌಂಟ್ನ ಹಾಕ್ಬೋದು, ನಿಮಗೆ ಗೊತ್ತಾಗುತ್ತಾ? ಇವಾಗ ನೀವು ಅವಾಗ ನಾನು ಅವ್ರ ಅಭಿಮಾನಿನ ನನ್ನ ಇವ್ರ ಅಭಿಮಾನಿ ಅಂತ ಹೆಂಗೆ ಕಂಡು ಹಿಡಿತೀರ ನೀವು? ಫೇಕ್ ಅಕೌಂಟ್ ಯಾರು ಬೇಕಾದ್ರೂ ಮಾಡೋದು ಸರ್, ದರ್ಶನ್ ಅಭಿಮಾನಿಗಳೇ ಅಂತ ಅಲ್ಲ ಸರ್. ಇದನ್ನು ತಲೆಯಲ್ಲಿ ಕಂಡು ಮಾತಾಡಿ. ಆದಷ್ಟು ಎಲ್ಲರೂ ಹೇಳೋದಿದೆ ದರ್ಶನ್ ಫ್ಯಾನ್ಸು ಸರ್. ಇವಾಗ ಎಷ್ಟು ಅಕೌಂಟ್ಗಳು ಕರೆಕ್ಟಾಗಿ ಚೆಕ್ ಮಾಡಿಬಿಡಿ ಸರ್. ಫೇಕ್ ಅಕೌಂಟಲ್ಲಿ ನಮ್ಮ ಬಾಸ್ ಹೆಸರನ್ನು ಇಟ್ಕೊಂಡು ಬೇರೆಯವ್ರಿಗೆ ಕಮೆಂಟ್ ಮಾಡ್ತಾರೆ, ಕೊನೆ ನಮ್ಮ ಬಾಸ್ಗೂ ಕೂಡ ಕಮೆಂಟ್ ಮಾಡ್ತಾರೆ. ಏನು ಹೇಳ್ತಾರೆ ಅಂಥವ್ರಿಗೆ ಸರ್? ಒರಿಜಿನಲ್ಲು ಫೇಕು ಅನ್ನೋದು ಈಸಿಯಾಗಿ ಕಂಡುಹಿಡಿಬೋದು. ಬಟ್ ಗೊತ್ತಿದ್ದು ದರ್ಶನ್ ಫ್ಯಾನ್ಸು ಅಂತ ಟಾರ್ಗೆಟ್ ಮಾಡ್ತಾರೆ ಸರ್. ಬಾಸ್ನ ಹೆಂಗೆ ಟಾರ್ಗೆಟ್ ಮಾಡ್ತಾರೋ ಫ್ಯಾನ್ಸ್ನೂ ಟಾರ್ಗೆಟ್ ಮಾಡ್ತಾರೆ. ಈ ಕಡೆ ಇದ್ದರೆ ನಮ್ಮ ನೆಮ್ಮದಿಯಾಗಿರೋಕ್ಕೆ ಬಾಸ್ನೂ ಬಿಡ್ತಾಯಿಲ್ಲ, ಈ ಕಡೆ ನಮ್ಮನ್ನು ನೆಮ್ಮದಿಯಾಗಿರೋಕ್ಕೆ ಬಿಡ್ತಾಯಿಲ್ಲ. ಏನು ಮಾಡ್ಬೇಕು ಹೇಳಿ ಸರ್? ಏನು ಮಾಡೋಣ ಹೇಳಿ ನೀವು? ಅಂದರೆ ಪದೇ ದರ್ಶನ್ ಅಭಿಮಾನಿಗಳಂತಾರೆ ಯಾಕೆ ಹೆಸರು ಬರುತ್ತೆ? ಯಾಕೆ ಅಂದರೆ ಸರ್, ಈಗ TRP ಅಂತ ಬಂದರೆ ನಮ್ಮ ಬಾಸು, ಇನ್ನು ಅದಕ್ಕಿಂತ ಸ್ವಲ್ಪ TRP ಬೇಕು ಅಂದರೆ, ಇಲ್ಲ ಹೆಸರು ಬೇಕು, ಪ್ರಚಾರ ಬೇಕಂದರೆ ಡಿ ಬಾಸ್ ಅಭಿಮಾನಿಗಳು ಬೇಕು, ಹೌದಾ ಅಲ್ವಾ? TRP ಬಂದರೆ ಡಿ ಬಾಸು, ಬಿಟ್ಟಿ ಪ್ರಚಾರ ಬೇಕಂದರೆ ಡಿ ಬಾಸ್ ಅಭಿಮಾನಿಗಳು, ಅಷ್ಟೇ ಅಲ್ವಾ?